ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇವತ್ತಿಗೆ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ. ಇನ್ನು 4 ದಿನ ಪೊಲೀಸರಿಗೆ ಕಸ್ಟಡಿಗೆ ಪಡೆಯಲು ಅವಕಾಶ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಮತ್ತೆ ಜೈಲು ಪಾಲಾಗಲಿರೋ ದರ್ಶನ್. ಆರೋಪಿಗಳ ವಿಚಾರಣೆ ಇನ್ನೂ ಬಾಕಿ ಇದೆ. ರೇಣುಕಾಸ್ವಾಮಿ ಮೊಬೈಲ್ ಕೂಡ ಪತ್ತೆಯಾಗಿಲ್ಲ. ವಿಚಾರಣೆ ವೇಳೆ ಆರೋಪಿಗಳ ಹೇಳಿಕೆ, ಸಾಕ್ಷಿ ಸಂಗ್ರಹ ಬಾಕಿ. ಹಲವು ಕಾರಣಗಳೊಂದಿಗೆ ಡಿ ಗ್ಯಾಂಗ್ ಅನ್ನ ಮತ್ತೆ ಕಸ್ಟಡಿಗೆ ಕೇಳಲು ಪೊಲೀಸರ ಸಿದ್ಧತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿನ್ನೆ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್. ಆರೋಪಿಗಳ ಎತ್ತರದಿಂದ ಕೂದಲಿನವರೆಗೆ ಎಲ್ಲ ಸ್ಯಾಂಪಲ್ ಪಡೆದ ವೈದ್ಯರು. ಸಂಗ್ರಹಿಸಿದ ಮಾದರಿಗಳೆಲ್ಲ FSLಗೆ ರವಾನೆ. ಕ್ರೌರ್ಯದ ಸಿಸಿಟಿವಿ ಫುಟೇಜ್ ವೀಕ್ಷಿಸಿರೋ ನಾಯಕರು. ಒತ್ತಡಕ್ಕೆ ಮಣಿದರೆ ವೀರಶೈವ ಲಿಂಗಾಯತ ಸಮಾಜದ ವಿರೋಧವು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ದರ್ಶನ್ ಕೇಸ್ನಲ್ಲಿ ಯಾರ ಒತ್ತಡಕ್ಕೂ ಮಣಿತಾ ಇಲ್ಲ ಸಿಎಂ, DCM, ಗೃಹ ಸಚಿವರು. ಶೂ ನಿಮ್ಮ ಮನೆಗೆ ಬಂದಿದ್ದು ಹೇಗೆ? ಕೊಲೆ ನಡೆದ ದಿನ ದರ್ಶನ್ ನಿಮ್ಮ ಮನೆಗೆ ಬಂದಿದ್ರ? ಪವಿತ್ರ ಗೌಡ ನಿಮ್ಮ ಸಂಪರ್ಕದಲ್ಲಿದ್ರ? ನಿನ್ನೆ ಸತತ 4 ಗಂಟೆಗಳ ಕಾಲ ವಿಜಯಲಕ್ಷ್ಮಿ ವಿಚಾರಣೆ. ಪೊಲೀಸರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿರೋ ದರ್ಶನ್ ಪತ್ನಿ. ಕಸ್ಟಡಿ ವೇಳೆ ಸರಿಯಾಗಿ ಊಟ ಮಾಡದೆ ಅನಾರೋಗ್ಯ. ಇವತ್ತು ಕೋರ್ಟ್ನಲ್ಲಿ ಇದರ ಬಗ್ಗೆ ಪವಿತ್ರ ಹೇಳಿಕೆ ಸಾಧ್ಯತೆ. ಈಗಾಗಲೇ ಸೂಕ್ತ ಚಿಕಿತ್ಸೆ ನೀಡಿ ಮೆಡಿಕಲ್ ರಿಪೋರ್ಟ್ ಪಡೆದಿರೋ ಪೊಲೀಸರು. ಎಲ್ಲಿದ್ದೆ, ಎಲ್ಲಿ ಹೋಗಿದ್ದೆ, ಯಾರ ಜೊತೆಯಲ್ಲಿದ್ದೆ, ಕೊಲೆ ನಡೆದ ದಿನ ಏನೇನಾಯಿತು? ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ದರ್ಶನ್ ಅಸ್ಪಷ್ಟ ಉತ್ತರ. ಜೊತೆಗಿದ್ದವರ ಮೂಲಕ ಜಾಡು ಹಿಡಿದ ಅಧಿಕಾರಿಗಳು. IPC 302 ಕೊಲೆ, 201 ಸಾಕ್ಷ್ಯನಾಶದ ಜೊತೆ ಇನ್ನೂ 8 ಸೆಕ್ಷನ್ಗಳು ಸೇರ್ಪಡೆ. ಹೊಸ ಸೆಕ್ಷನ್ನಿಂದಾಗಿ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ. ಹತ್ಯೆ ಪ್ರಕರಣದಿಂದ ಡಿ ಗ್ಯಾಂಗ್ ಹೊರಬರಲು ಸುಲಭದ ಮಾತಲ್ಲ. ಕಿಡ್ನಾಪ್, ಕೊಲೆ, ಸಾಕ್ಷ್ಯನಾಶ ಯತ್ನ. ಹೊಸದಾಗಿ ಸೇರ್ಪಡೆಯಾದ 8 ಮೊದಲೆರಡು ಸೆಕ್ಷನ್ಗಳಲ್ಲಿ ಅಪರಾಧ ಸಾಬೀತಾದರೆ ಸಂಕಷ್ಟ. ಜೀವಾವಧಿ ಶಿಕ್ಷೆಗೂ ಗುರಿಯಾಗಬಹುದು ಡಿ ಗ್ಯಾಂಗ್ ಸದಸ್ಯರು. ಮೊಬೈಲ್ ಬಚ್ಚಿಟ್ಟು ತನಿಖೆಯ ದಿಕ್ಕು ತಪ್ಪಿಸೋ ಪ್ರಯತ್ನ. ಆರೋಪಿ ರಘು ಮೊಬೈಲ್ಗಾಗಿ ಪೊಲೀಸರ ಶೋಧ. 50ಕ್ಕೂ ಹೆಚ್ಚು CCTV ಪರಿಶೀಲನೆ. ಮೊಬೈಲ್ ಸಿಕ್ಕರೆ ಇನ್ನಷ್ಟು ಸಾಕ್ಷ್ಯ ಲಭ್ಯವಾಗೋ ಸಾಧ್ಯತೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಬೆಂಗಳೂರು ಕಮಿಷನರ್ ಭೇಟಿ. ತನಿಖೆಯ ವರದಿಯನ್ನು ಪರಿಶೀಲಿಸಿದ ಬಿ ದಯಾನಂದ್. ಬಂದೋಬಸ್ತ್ ವಿಚಾರವಾಗಿ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದಲ್ಲಿ ಇಂಧನ ಬೆಲೆ ಏರಿಕೆ ವಿರುದ್ಧ ಸಿಡಿದೆದ್ದ ಕೇಸರಿ ಪಡೆ. ಸೈಕಲ್ ಜಾಥಾ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ. ವಿಜಯೇಂದ್ರ ಸೇರಿ ವಿಧಾನಸೌಧದತ್ತ ಹೊರಟ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದರು ಪೊಲೀಸರು. ರಾಜ್ಯ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದಕ್ಕೆ ಸರಿಯಬೇಕು. ತಕ್ಷಣವೇ ಪೆಟ್ರೋಲ್, ಡೀಸೆಲ್ ಬೆಲೆ ಇಳಿಕೆ ಮಾಡಬೇಕು. ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹ. ಬೆಂಗಳೂರಷ್ಟೇ ಅಲ್ಲದೆ ರಾಜ್ಯದಾದ್ಯಂತ ಬೀದಿಗಿಳಿದ ಬಿಜೆಪಿ ನಾಯಕರು. ಮಂಡ್ಯ, ಮೈಸೂರು, ದಕ್ಷಿಣ ಕನ್ನಡ, ಬೆಳಗಾವಿ ಸೇರಿ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುತ್ತಿದ್ದಾರೆ ಪೊಲೀಸರು. ಮಹಾರಾಷ್ಟ್ರ ಗಡಿಯಲ್ಲಿರೋ ಕನ್ನಡ ಶಾಲೆಗಳನ್ನ ಮುಚ್ಚೋ ಹುನ್ನಾರ. ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನ ನೇಮಿಸಿ ಕನ್ನಡಕ್ಕೆ ಕತ್ತರಿ. ಏಕನಾಥ್ ಶಿಂದೆ ಸರ್ಕಾರದ ಕುತಂತ್ರದ ಬಗ್ಗೆ ಗಡಿಭಾಗದ ಕನ್ನಡಿಗರ ಆಕ್ರೋಶ. ಕ್ಷುಲ್ಲಕ ಕಾರಣಕ್ಕೆ 12 ವರ್ಷದ ಬಾಲಕನಿಗೆ ಹಿಗ್ಗಾಮುಗ್ಗ ಥಳಿತ. ನಿಪ್ಪಾಣಿಯ ನೂರಾನಿ ಮಸೀದಿಯಲ್ಲಿ ಜೂನ್ 6ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ. ಇಸ್ಮಾಯಿಲ್ ಗಫರ್ ಮುಲ್ಲಾನ ರಾಕ್ಷಸಿ ಕೃತ್ಯ CCTVಯಲ್ಲಿ ಸೆರೆ. ತಮಿಳುನಾಡಿನ ಕಲಕುರ್ಚಿ ಜಿಲ್ಲೆಯಲ್ಲಿ ಕಳ್ಳಬಟ್ಟಿ ಸಾವಿನ ಸಂಖ್ಯೆ 33ಕ್ಕೆ ಏರಿಕೆ. ದುರಂತದ ಬಗ್ಗೆ ದುಃಖ ವ್ಯಕ್ತಪಡಿಸಿದ ಸಿಎಂ ಸ್ಟಾಲಿನ್.
ಸಿಐಡಿಗೆ ತನಿಖೆ ವಹಿಸಿ ಸರ್ಕಾರದ ಆದೇಶ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿಂದು ಕ್ಯಾಬಿನೆಟ್ ಸಭೆ. ನೀರಾವರಿ, ಗಣಿಗಾರಿಕೆ ಸೇರಿ ಹಲವು ಯೋಜನೆಗಳಿಗೆ ಸಮ್ಮತಿ ಸಾಧ್ಯತೆ. ಮುಂಗಾರು ಅಧಿವೇಶನದ ದಿನಾಂಕ ಪ್ರಕಟವಾಗುವ ನಿರೀಕ್ಷೆ. ಕಲ್ಕಿ ಸಿನಿಮಾ ಪ್ರಚಾರದಲ್ಲಿ ಭಾಗಿಯಾದ ಗರ್ಭಿಣಿ ದೀಪಿಕಾ ಪಡುಕೋಣೆ. ಮುಂಬೈನಲ್ಲಿ ಅದ್ದೂರಿ ಪ್ರೀ ರಿಲೀಸ್ ಈವೆಂಟ್. ದೀಪಿಕಾ ಮೆಟ್ಟಿಲು ಇಳಿಯುವಾಗ ನೆರವಿಗೆ ಧಾವಿಸಿದ ಪ್ರಭಾಸ್, ಬಿಗ್ ಬಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.